ಥೋ ಹೋಗಿರಿ ಮಕ್ಕೆ ಈ ಸೀರೀಸ್ಗೆ ಹೋಗಿರಿ ಮಕ್ಕೆ. ಏನ್ ಗರೋ ಸೀರೀಸ್ ಇದು ಲಿಟ್ರಲಿ ಯಾರು ನೋಡಿಲ್ಲ ಅನ್ಸುತ್ತೆ ಈ ಸೀರೀಸ್. ನನ್ನ ಪ್ರಕಾರ ಒಂದು ಫೋಕಸ್ ಆಗಿ ಇಟ್ಕೊಂಡು ಇಲ್ಲ ಒಂದು ಮ್ಯಾಚ್ ನೋಡಬೇಕು ಗುರು, ಏನೋ ಮಾಡ್ತಾವ್ರೆ ಹಿಂಗೆ ಹಿಂಗೆ ಅಂತ. ಏನು ಇಂಡಿಯಾದವ್ರು ಆಡ್ಕೊಳ್ಳಿ ಯಾರಾದ್ರೂ ಆಡ್ಕೊಳ್ಳಿ, ಏನು ಇದು ರಿಸಲ್ಟ್ ಗೊತ್ತು ನಮಗೆ ಮುಂಚೆನೆ. ಯಾವನಾರು ಬ್ಯಾಟಿಂಗ್ ಆಡ್ಕೊಳ್ಳಿ, ಏನಾರು ಬೌಲಿಂಗ್ ಮಾಡ್ಕೊಳ್ಳಿ, ಏನಾರು ಕಿತ್ತು ಗುಡ್ಡೆ ಹಾಕೊಳ್ಳಿ, ನಮಗೂ ಇದಕ್ಕೂ ಸಂಬಂಧ ಅಲ್ಲ ಅಂದ್ರೆ ಇಂಡಿಯನ್ಸ್ ಕೂತ್ಕೊಂಡವ್ರೆ. ನನ್ನ ಪ್ರಕಾರ ಜಾಸ್ತಿ ಜನ ಈ ಸೀರೀಸ್ ನೋಡಿಲ್ಲ. ಏನಿಗೆ ಅಂದರೆ ಪ್ಲೇಯಿಂಗ್ ಟು ವಿನ್ ಪ್ಲೇಯಿಂಗ್ ನಾಟ್ ಟು ಲೂಸ್ ಅನ್ನೋದ್ರ ಮಧ್ಯೆ ಒಂದು ತಿನ್ ಲೈನ್ ಇದೆ. ಸೊ ಆ ಲೈನ್ ಇಲ್ಲ ಗುರು ಇಲ್ಲಿ ಜಿಂಬಾಬ್ವೆ ಅವ್ರದ್ದು. ಪ್ಲೇಯಿಂಗ್ ಟು ಲೂಸ್ ಸೋಲೋಕ್ಕೋಸ್ಕರನೇ ಆಡೋ ಥರ ಐತೆ ಅಲ್ಲಿ. ಏನು ಆಡಿದ್ರಪ್ಪ, ಏನು ಬರ್ಲೊಂದು 50 ಹೊಡ್ಕೊಳೋದ್ರೆ, ಏನು 50 ಹೊಡೆದ್ರಪ್ಪ, ಏನು ಸಾಧಿಸಿದ್ರು. ಇರಬೇಕು, ಹೊಡಿಬೇಕು, ಹೋಗ್ಬೇಕು. ಏನಲ್ಲಿ 120 ನಾನು ಆಡ್ಕೊಂಡಿದ್ದೆ ಅವ್ರನ್ನ ಜಿಂಬಾಬ್ವೆ ಅವ್ರನ್ನ 120 ಅವ್ರದ್ದೇನೆ 120+120+. ಈ ಮ್ಯಾಚು ನೆಟ್ಗಾಡಿತ್ತು ಅಂದರೆ ಹೊಡೆಯೋ ಇಂಟೆಂಟ್ ಇತ್ತು ಅಂತಂದರೆ, ಸ್ಕೋರ್ ಮಾಡೋ ಇಂಟೆಂಟ್ ಇತ್ತು ಅಂದರೆ 120ನೇ ಅವ್ರದ್ದು. ಏನು ತಲ್ಲಾಡ್ಕೊಂಡು ಟುಕು ಆಡ್ಕೊಂಡು ಅಲ್ಲಿ 40+ ಬಾಲ್ಸಿಗೆ 50 ಹೊಡೆಯೋದಲ್ಲಿ ಬರ್ಲವರು. ಹೌದು ಆಡಿದ್ರು, ಅವ್ರು ಒಬ್ಬರೇ ಆಡಿರೋ ಚೆನ್ನಾಗೆ ಇರೋಂಥವ್ರು ಅವ್ರು ಒಬ್ಬರೇ ಆಡಿರೋದು. ಅವ್ರು 50 ಬರೋದೇ ಒಂದು ದೊಡ್ಡ ಅಚೀವ್ಮೆಂಟ್ ಅಂತ ಅನ್ಕೊಳ್ಳಿ. ಸೀರೀಸಲ್ಲಿ ಒಂದು 50 ಹೊಡ್ಕೊಂಡ್ಬಿಟ್ರೆ ದೊಡ್ಡ ಬಿಗ್ಗೆಸ್ಟ್ ಅಚೀವ್ಮೆಂಟ್. ಯಾಕಂದರೆ 50 ಯಾರಲ್ಲೂ ಬಂದಿರಲಿಲ್ಲ, ಇವತ್ತು 50 ಬಂತು, ಅದೇ ಒಂದು ಬಿಗ್ಗೆಸ್ಟ್ ಅಚೀವ್ಮೆಂಟ್ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ ಬರ್ಲವ್ರು ಇವತ್ತು. ಅಬ್ವಿಯಸ್ಲಿ ಮತ್ತೆ ಬರ್ಲವ್ರು ಆಡ್ತಾ ಇರೋ ಟೈಮಲ್ಲಿ ನನಗೆ ಫುಲ್ಲು ಫ್ರಸ್ಟ್ರೇಟ್ ಆಗಿ ಉರ್ದೋಗ್ಬಿಟ್ಟಿತ್ತು ಗುರು. ಈ ಕಡೆ ಒಂದು ಕಡೆ ವಿಕೆಟು ಬೀಳ್ತಾ ಇಲ್ಲ, ಅಲ್ಲಿ ಕ್ಯಾಚ್ಗಳು ಕೊಟ್ಟರು ಇಲ್ಲ ಅಂತಲ್ಲ, ನಾವೇ ಕ್ಯಾಚ್ಗಳನ್ನ ಒಂದೆರಡು ಕ್ಯಾಚ್ನ ಡ್ರಾಪ್ ಮಾಡಿ, ತಿಲಕ್ ಡ್ರಾಪ್ ಮಾಡಿದ್ರು, ವೈಭವ್ ಸೂರ್ಯವಂಶಿ ಡ್ರಾಪ್ ಮಾಡಿದ್ರು ಕ್ಯಾಚ್ನ. ಹಿಡಿದ್ಬಿಟ್ಟು ಕಳಿಸ್ರಾಯ ಇವ್ರು ನಮ್ಮ ಮನೆಗೆ ಫಸ್ಟು ಮ್ಯಾಚ್ ಮುಗಿಸ್ರಾಯ. ಅದೇ ಗೆಲ್ಲೋ ಇಂಟೆಂಟ್ ಇಲ್ಲ ಅಲ್ಲಿ, ಗೆಲ್ಲೋ ಉದ್ದೇಶ ಇಲ್ಲ. ಹೊಡೆದ್ಬಿಟ್ಟು ಗೆಲ್ಲಿಸ್ಬೇಕು ಮ್ಯಾಚ್ ಅನ್ನೋ ಒಂದು ಉದ್ದೇಶನೇ ಇಲ್ಲ ಅಲ್ಲಿ. 35 ರನ್ ಮಾರ್ಜಿನ್ ವಿಕ್ಟ್ರಿ, ನೋಡೋ 90 ರನ್ ಮಾರ್ಜಿನ್ ವಿಕ್ಟ್ರಿ. ಫಸ್ಟ್ ಮ್ಯಾಚ್ ನೋಡ್ತಾವ ಅಂದ್ರೆ ಹಂಗೆ. ಈ ಸೀರೀಸ್ ನೋಡ್ತಾರೆ ಕೋವೆ. ಹೌದು ಖುಷಿ ಇದೆ ಇಂಡಿಯಾ ಗೆದ್ದಿರೋದು. ಇಂಡಿಯಾ 3-3 ಹೊಡೆದಿದೆ ನೋಡಿ. ವೈಟ್ ವಾಶ್ ಮಾಡಿದ್ವಿ ಈ ಸೀರೀಸ್ನ. ಲಾಸ್ಟ್ ಸೀರೀಸು ವೈಟ್ ವಾಶ್ ನಾವು ಆಗಿದ್ವಿ, ಅದರ ಲಾಸ್ಟ್ ಸೀರೀಸು ವೈಟ್ ವಾಶ್ ಆಗಿದ್ವಿ. ಸೊ ಇವಾಗ ಬಂದ್ಬಿಟ್ಟು ನಾವು ವೈಟ್ ವಾಶ್ ಮಾಡಿದ್ವಿ. ಎಕ್ಸ್ಪೆಕ್ಟೇಷನ್ ಇತ್ತು ಇಂಡಿಯಾ ಹೊಡಿತಾರೆ ಜಿಂಬಾಬ್ವೆ ಅವ್ರಿಗೆ ಅಂತ. ಬಟ್ ಈ ಥರ ಎಲ್ಲ ಅಜೀಬಾಗೆ ಸೋಲ್ತಾರೆ ಜಿಂಬಾಬ್ವೆ. ಒಂದು ಸ್ವಲ್ಪ ಕಾಂಪಿಟೇಷನ್ನೇ ಕೊಡ್ದಂಗೆ, ಮೂರು ಮ್ಯಾಚ್ನು ಕೂಡ ಕಾಂಪಿಟೇಷನ್ ಕೊಡ್ದಂಗೆ. ಅಟ್ಲೀಸ್ಟ್ ಒಂದು ಮ್ಯಾಚ್ ಸ್ವಲ್ಪ ಜಲಕ್ ತೋರಿಸಿತ್ತು ಅಂತಂದರೆ ಜಿಂಬಾಬ್ವೆ ಅವರು ಅವರ ಹೋಮಲ್ಲಿ ಆಡಿದ್ಕೊ ಒಂಥರ ಸಾರ್ಥಕತೆ ಅನ್ನೋದು ಇರೋದು. ಅದೇ ಹೇಳಿದ್ನಲ್ಲ, ತಿನ್ ಲೈನ್ ಇರುತ್ತೆ, ಆ ತಿನ್ ಲೈನು ಇರಲಿಲ್ಲ ಇಲ್ಲಿ. ಸೋಲೋಕ್ಕೋಸ್ಕರನೇ ಆಡಿದ್ರು ಅಂತ ಜಿಂಬಾಬ್ವೆ ಅವರು. ಸಿಕಂದರ್ ರಾಜ ಏನಪ್ಪ ಆಡಿದ್ದು, ಏನೋ ಬಿಗ್ ಸ್ಟೇಟ್ಮೆಂಟ್ಗಳನ್ನ ಪಾಸ್ ಮಾಡಿಬಿಟ್ಟಿದ್ರು. ಇಂಡಿಯಾದವರು 2 ಸೀರೀಸ್ನ ಸೋಲ್ತಾ ಇದ್ದಂಗೆ 50-50 ಇದೆ ಇದು ಕಾಂಟೆಸ್ಟು. 50 ಏನಮ್ಮ 50-50 ಇದರಲ್ಲಿ? ಏನ್ರಿ ಆಡಿದ್ದು ಇವ್ರು ಆಟನ, ಏನ್ರಿ ಆಡಿದ್ದು? ಅದೇ ಗೆಲ್ಲೋ ಒಂದು ಇಂಟೆಂಟ್ ಬೇಡವಾ? 3 ಮ್ಯಾಚಲ್ಲೂ ಕೂಡ ಗೆಲ್ಲೋ ಅಂತ ಇಂಟೆಂಟೇ ಇಲ್ಲ ಅಲ್ಲಿ. ಗೆಲ್ಲೋ ಉದ್ದೇಶನೇ ಇಲ್ಲ ಜಿಂಬಾಬ್ವೆ ಅವ್ರಿಗೆ. ಬಿಡೋಗೋರು ಇಂಡಿಯಾದವ್ರಿಗೆ ಎದ್ಕೊಂಡು ಹೋಗ್ಲಿ, ನಮ್ಮ ಕೈಯಲ್ಲಿ ಆಗಲ್ಲ ಅನ್ನೋ ಒಂದು ಮುಂಚೆ ಹಿಂಗಿಲ್ಲ ಗುರು ಜಿಂಬಾಬ್ವೆ ಅವರು. ಮುಂಚೆ ಹಿಂಗಿಲ್ಲ ನೋಡಿ. ಬ್ಯಾನೆಟ್ ಅವ್ರು ಆದ್ರೆ ಡಕ್ಔಟ್ ಅಲ್ಲಿ, ಫಸ್ಟ್ ಬಾಲೇ ಗಾನ್ ಕೇಸಲ್ಲಿ ಮಯಾಂಕ್ ಯಾದವ್ಗೆ ಎಡ್ಜ್ ಆ್ಯಂಡ್ ಗಾನು. ಸೊ ಅಲ್ಲಿಂದನೇ ಕಾನ್ಫಿಡೆನ್ಸ್ ಅಂತ ಕುಗ್ಗೋಗ್ಬಿಡ್ತು ಇವ್ರಿಗೆ. ಇವ್ರು ಟಾಪ್ ಆರ್ಡ್ರು ಏನು ಒಬ್ಬರವ್ರು 50 ಹೊಡೆದವ್ರ? 3 ಮ್ಯಾಚ್ ಆಡಿದ್ದಾರೆ, ಒಬ್ಬರವ್ರು 50 ಹೊಡೆದಿದ್ದಾರಾ? ಯಾರು ಹೊಡೆದಿಲ್ಲ. ಅಲ್ಲಿ ಹೋಗ್ಬಿಟ್ಟು ಬರ್ಲವ್ರು ಹೊಡಿಬೇಕಾಯ್ತು 50ನಲ್ಲಿ. ಟಾಪ್ ಆರ್ಡ್ರು ಕಾಂಟ್ರಿಬ್ಯೂಟೇ ಮಾಡ್ತಾ ಇಲ್ಲ ಅಲ್ಲಿ. ಸಿಕಂದರ್ ರಾಜ 3 ಮ್ಯಾಚು ಫೇಲ್ಯೂರು. ಅವ್ರ ಮೇಲೆ ಎಕ್ಸ್ಪೆಕ್ಟೇಷನ್ ವಿಪರೀತವಾಗಿದ್ದು ಸೀರೀಸ್ ಸ್ಟಾರ್ಟ್ ಆಗಿ ನಮ್ಮ ಮುಂಚೆ. ಸಿಕಂದರ್ ರಾಜ ಕ್ಯಾಪ್ಟನ್ ಏನೋ ಮಾಡ್ಬಿಡ್ತಾರೆ. ಕ್ಯಾಪ್ಟನ್ಸಿಲಿ ಎಲ್ಲೋ ತೊಗೊಂಡೋಗ್ಬಿಡ್ತಾರೆ ಟೀಮ್ನ. ಅಟ್ಲೀಸ್ಟ್ ಜಲಕ್ಕೆ ಕೊಡ್ತಾರೆ, ಹತ್ರಕ್ಕೆ ತೊಗೊಂಡ್ಬರ್ತಾರೆ, ಬಾಯಿಗೆ ಬರ್ತಾರೆ, ಬೀಜ ಗಲ ಅನ್ನಿಸ್ತಾರೆ ಅಂತ. ಹಿಂಗಿರಲಿಲ್ಲ ಗುರು. ಲಾಸ್ಟ್ ಟೈಮ್ ಟೋರ್ ಮಾಡಿದಾಗ ಜಿಂಬಾಬ್ವೆಗೆ ಹಿಂಗಿರಲಿಲ್ಲ. ಜಿಂಬಾಬ್ವೆ ಟೀಮ್ ಕಾಂಪಿಟೇಷನ್ ಕೊಟ್ಟಿದ್ರು. ಈ ಥರ ಸೀರೀಸ್ ಆಫ್ ಮ್ಯಾಚ್ ಅಟ್ಲೀಸ್ಟ್ 1 ಮ್ಯಾಚ್ ಆದ್ರೂ ಕಾಂಪಿಟೇಷನ್ ಕೊಟ್ಟಿದ್ರು. ಎಲ್ಲ ಮ್ಯಾಚ್ನು ತೀರಾ ಈ ಥರ ಒನ್ ಸೈಡ್ ಮಾಡ್ಕೊಂಡಿರಲಿಲ್ಲ. ಸೊ ಡಿಸಪಾಯಿಂಟಿಂಗ್ ಜಿಂಬಾಬ್ವೆ. ಅದು ನೋಡಿ ಐರ್ಲೆಂಡ್ ಅವ್ರು ಕ್ವಾಟ್ಲೆ ಕೊಟ್ಟಿದ್ರು ನಮಗೆ. ಅಟ್ಲೀಸ್ಟ್ ಅವ್ರು ಕೊಟ್ಟಂಥ ಕ್ವಾಟ್ಲೆ 0.5% ಆದ್ರೂ ಕೊಡೋದು ಬೇಡವಾ ಇವರು? 50% ಆದ್ರೂ ಕೊಡೋದು ಬೇಡವಾ ಇವರು? ಅದು ಕೂಡಲೇ ಏನೂ ಕೂಡಲೇ ಟಾಸ್ ಗೆದ್ವಿ, ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡ್ವಿ. ಪುನೀತ್ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡ್ವಿ, ಬೌಲಿಂಗ್ ಆಯ್ಕೆ ಮಾಡ್ಕೊಂಡ್ಬಿಟ್ಟಿತ್ತು ಅಂದ್ರೆ ನೋಡೋಕ್ಕಾಯ್ತಿರಲ್ಲ. ಇನ್ನೂ ಮ್ಯಾಚ್ ಅಧ್ವಾನ ಆಗೋಗ್ಬಿಟ್ಟಿರೋದು. ನಾವು ಬ್ಯಾಟಿಂಗ್ ಆಡಿದ್ರಿಂದ ಆಲ್ಮೋಸ್ಟ್ 190ನ ಹೊಡೆದ್ವಿ, 190+. ಆ್ಯಕ್ಚುಲಿ ಸ್ಲೋ ಆಗಿ ಆಡಿದ್ವಿ ಅಂತ ಹೇಳಬೇಕು. ವೈಭವ್ ಸೂರ್ಯವಂಶಿ ಆಲ್ಮೋಸ್ಟ್ 50 ಬಾಲ್ ಆಡಿದ್ದಾರೆ, 80 ರನ್ ಹೊಡೆದಿದ್ದಾರೆ. ಸೊ ಅವರಿಂದ ಇನ್ನೂ ಅಗ್ರೆಸಿವ್ ಬ್ಯಾಟಿಂಗ್ನ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ. ಯಾಕಂದರೆ ಗೊತ್ತಲ್ಲಪ್ಪ, ವಿಕೆಟ್ ಮ್ಯಾಟ್ರ್ ಆಗಲ್ಲ ವೈಭವ್ ಸೂರ್ಯವಂಶಿಗೆ, ಅವ್ರು ಏರಿಸ್ತಾ ಇರ್ತಾರೆ. ಇವತ್ತು ಯಾಕೋ ಸ್ಲೋ ಆಗಿ ಆಡಿದ್ರು ವೈಭವ್ ಸೂರ್ಯವಂಶಿ. ಬಟ್ ನೋಡಿ, ಒಂದು 50ನ ಹೊಡ್ಕೊಂಡ್ರು, ಇಲ್ಲ ಒಂದು 80ನ ಹೊಡೆದಿದ್ದಾರೆ. ಸೊ 2 ಹಾಫ್ ಸೆಂಚುರಿ ಬಂದಿದೆ ಅವರಿಗೆ. ಲಾಸ್ಟ್ ಸೀರೀಸ್ ನೋಡಿದ್ರೆ ಕೋವೆ ಆಗೋಗ್ಬಿಟ್ಟಿತ್ತು ವೈಭವ್ ಸೂರ್ಯವಂಶಿಗೆ. ಅಂದರೆ ಕನ್ಸಿಸ್ಟೆಂಟಾಗಿ ಎಲ್ಲ ಮ್ಯಾಚ್ ಆಡಿಸಿರಲಿಲ್ಲ. ಬಟ್ ನೋಡಿ ಇವಾಗ ಕನ್ಸಿಸ್ಟೆಂಟಾಗಿ 3 ಮ್ಯಾಚ್ ಆಡಿಸ್ತಾ ಇದ್ದಂಗೆ ಸಕ್ಸಸ್ಸು ಕಂಡ್ರು. 250 ಬಂದಿದೆ ಅವ್ರಿಗೆ ಈ ಒಂದು ಸೀರೀಸಲ್ಲಿ. ಬಟ್ ಫೈಲ್ ಆಗಿದ್ದು ಅಭಿಷೇಕ್ ಶರ್ಮಾ. ಹ್ಯಾಸ್ ಡನ್ ಗಾನ್. ಅಭಿಷೇಕ್ ಶರ್ಮಾ 3 ಮ್ಯಾಚ್ ಫೇಲ್ ಆಗಿದ್ದಾರೆ ಇಲ್ಲಿ ಜಿಂಬಾಬ್ವೆ ಸೀರೀಸ್ ಅಲ್ಲ. ಜಿಂಬಾಬ್ವೆ ಅಗೇನ್ಸ್ಟು ವರ್ಲ್ಡ್ ಕಪ್ಪಲ್ಲಿ ಇವ್ರ ಮೇಲೆ 50 ಬಂದಿದ್ದು ಅಭಿಷೇಕ್ ಶರ್ಮಾ. ಎಲ್ಲಿ ನೋಡ್ತು ಬಂದರೆ ಅವ್ರು ಹೋಮಲ್ಲೇ ಬಂದ್ಬಿಟ್ಟು 3 ಸಲ ಔಟ್ ಆಗೋಗ್ಬಿಟ್ಟಿದ್ದಾರೆ. ಸೊ ಫೈಲ್ಯೂರ್ ಆಗಿದ್ದಾರೆ ಅಂತ ಹೇಳ್ಬೇಕು ಅಭಿಷೇಕ್ ಶರ್ಮಾ. ಸೊ ಫೀಲ್ ಸ್ಯಾಡ್. ಅವ್ರಿಗೆ ಪಾಪ ಬೇಜಾರಾಗುತ್ತೆ. ಬೇರೆಯವ್ರ ಮೇಲೆ ಚೆನ್ನಾಗಿ ಆಡ್ತೀನಿ, ಜಿಂಬಾಬ್ವೆ ಮೇಲೆ 3 ಮ್ಯಾಚ್ ಫೇಲ್ ಆಗೋಗ್ಬಿಟ್ನಲ್ಲ ಗುರು ಅಂತ ಡಿಸಪಾಯಿಂಟಿಂಗ್ ಅವರಿಂದ. ಸೊ ಅವರು ಬೇಗ ಔಟ್ ಆಗ್ತಾರೆ. ನಾನು ವೈಭವ್ ಸೂರ್ಯವಂಶಿ ಒಂದು 80 ಹೊಡಿತಾರೆ.
ಹೊಡ್ಯಾಕೆ ಹೋಗ್ಬಿಟ್ಟೆ ಔಟ್ ಆಗಿದ್ದೀನಿ, ಅವು ಏನಲ್ಲಿ ತಡೆದಾಡ್ಬಿಟ್ಟೇನು ಔಟ್ ಆಗಲಿಲ್ಲ ಅಲ್ಲಿ ವೈಭವ್ ಸೂರ್ಯವಂಶಿ. ಇವತ್ತು ಕೂಡ ಅವಾನ್ಸಿಗೆ 2 ವಿಕೆಟ್ ಬಿದ್ದಿದ್ದು. ಶ್ರೇಯಸ್ ಅಯ್ಯರ್ ಮತ್ತು ಇಶಾನ್ ಕಿಶಾನ್. ಸೊ ಇಶಾನ್ ಕಿಶಾನ್ ಸ್ಲೋ ಆಗಿ ಆಡಿದ್ದು ಇವತ್ತು. ಶ್ರೇಯಸ್ ಅಯ್ಯರ್ ಪರವಾಗಿಲ್ಲ ಚೆನ್ನಾಗಿ ಆಡಿದ್ರು, ಇಬ್ಬರು 20+20+ ನಾವು ಹೊಡೆದಿದ್ದಾರೆ. ಆ್ಯಂಡ್ ಬೋಲ್ಡ್ ಆಗಿದ್ದು ಇಶಾನ್ ಕಿಶಾನ್ ಅವರು ಸಿಕಂದರ್ ರಾಜಾ ಅವರಿಗೆ. ಸೊ ಅದು ಬಿಡ್ತು ಅಂದರೆ ಇನ್ನೇನಮ್ಮ ಅದೇ ತಿಲಕ್ ವರ್ಮ ಅವ್ರು ಬಂದ್ಬಿಟ್ಟು ನಾಟ್ ಔಟ್ ಆಗಿ ಉಳ್ಕೊಂಡು ಫಿನಿಶ್ ಮಾಡ್ಕೊಂಡ್ಬಿಟ್ರು ರಿಂಕು ಸಿಂಗ್ ಅವರ ಜೊತೆಗೆ. ರಿಂಕು ಸಿಂಗ್ ಲಾಸ್ಟ್ಗೆ ಔಟ್ ಆಗಬೇಕಾಯಿತು. ಸೊ ಬೇರೆಯವ್ರಿಗೆ ಬ್ಯಾಟಿಂಗ್ಸ್ ಇಲ್ಲ, ಕೆಳಗಡೆ ಇದ್ದವ್ರಿಗೆ ಬಿದ್ದಿದ್ದೆ 4 ವಿಕೆಟು. ಸೊ 190 ಇದು ಕಮ್ಮಿ ಅಂತ ಅನ್ಸ್ಬೋದು. 4 ವಿಕೆಟ್ ಕಳ್ಕೊಂಡು ಕೂಡ ಇನ್ನೊಂದು ಸ್ವಲ್ಪ ಜಾಸ್ತಿ ಹೊಡ್ಬೋದಾಗಿದೆ. ಸಾಕಾಗೋರು ಇವ್ರಿಗೆ ದೊಡ್ಡ ದೊಡ್ಡ ಮಾರ್ಜಿನಲ್ಲಿ ಸೋಲ್ತಾವ್ರೆ ಅಲ್ಲಿ. ಇವತ್ತು ಅದೇ ಅವ್ರು ಏನಾದರೂ 50 ಹೊಡೆಯೋ ಒಂದು ಇಂಟೆಂಟ್ ಇರಲಿಲ್ಲ ಅಂತಂದಿದ್ರೆ, ಇವರು ಟುಕು ಆಡ್ಕೊಂಡು ಅದೇ VC ಮತ್ತು ಇವರು ಆಡಿರಲಿಲ್ಲ ಅಂತಂದರೆ ಖಂಡಿತ 157 ಬರ್ತಿರಲಿಲ್ಲ. ಮ್ಯಾಚ್ ಗೆಲ್ಲುವಂಥ ಉದ್ದೇಶ ಇತ್ತು, ಬಡಿ ಆಟ ಆಡಿತ್ತು ಅಂದರೆ ಬರೀ ನಾವು ಏರಿಸ್ಬೇಕು ಗುರು, ಬೌಂಡ್ರಿಗಳನ್ನೇ ಟಾರ್ಗೆಟ್ ಮಾಡ್ತೀವಿ ಅಂತ ಯೋಚನೆ ಮಾಡಿತ್ತು ಅಂತಂದರೆ ಜಿಂಬಾಬ್ವೆ ಅವರು ಇವತ್ತು ಕೂಡ 120+ಗೆ ಸೆಟಲ್ ಆಗೋರು, ಇವತ್ತು ಆಲ್ ಔಟ್ ಆಗೋರು. ಬಟ್ ಅದು ಮಾಡಲಿಲ್ಲ. ಅವರು ಆದಷ್ಟು ಹೊಡ್ಕೊಳ್ಳೋಣ ಆಗೋರು, ಆದಷ್ಟು ಹತ್ರಕ್ಕೆ ಹೋಗೋಣ ಅಂತ ಇಂಟೆಂಟ್ ಇತ್ತು. ಹೊಡ್ಕೊಳ್ಳೋಣ, ಸ್ವಲ್ಪ ರನ್ಗಳು ಹೊಡ್ಕೊಳ್ಳೋಣ ಅನ್ನೋ ಒಂದು ಉದ್ದೇಶ ಇತ್ತು ಅನ್ನೋದು ಬಿಡ್ತು ಅಂತಂದರೆ ಮ್ಯಾಚ್ನ ಗೆಲ್ಲುವಂಥ ಉದ್ದೇಶ ಅಂತೂ ಇವತ್ತು ನಮ್ಮ ಅಪ್ರಾಣೆ ಜಿಂಬಾಬ್ವೆ ಅವ್ರಿಗೆ ಇರಲಿಲ್ಲ. ಮಯಾಂಕ್ ಯಾದವ್ಗೆ ಬಿದ್ದಂಥ ವಿಕೆಟ್ಸ್ಗಳು 3 ವಿಕೆಟು. ಆ್ಯಂಡ್ ಅಶೋಕ್ ಶರ್ಮಾಗೂ ಕೂಡ ವಿಕೆಟ್ ಬಿದ್ದಿದೆ ಇವತ್ತು. ಮೊದಲನೇ ವಿಕೆಟು ಅವರಿಗೆ ಇಂಟರ್ನ್ಯಾಷನಲ್ ಕೆರಿಯರಲ್ಲಿ. ಯಶ್ ಠಾಕೂರ್ಗೂ ಕೂಡ ಬಿದ್ದಿದೆ ವಿಕೆಟು. ಇವತ್ತು ಇಬ್ಬರೂ ಕೂಡ ಆಡಿಸಿದ್ದು. ಸೊ ಯಂಗ್ಸ್ಟರ್ಸ್ಗಳು ಇಬ್ಬರು ಕೂಡ ವಿಕೆಟ್ ಪಿಕ್ ಮಾಡಿದ್ದಾರೆ. ಅಶೋಕ್ ಶರ್ಮಾಗೆ ಮೊದಲನೇ ಮ್ಯಾಚ್ ವಿಕೆಟ್ ಬಿದ್ದಿರಲಿಲ್ಲ, ಈ ಮ್ಯಾಚು ವಿಕೆಟು ಬಿದ್ದಿದೆ. ಸೊ ಖುಷಿ ಆಗ್ಬಿಟ್ಟಿರ್ತಾರೆ. ಸೊ ಏನು ಹೇಳೋಣಮ್ಮ, ಇವ್ರು ಬ್ಯಾಟಿಂಗ್ ವಿಚಾರಕ್ಕೆ ಬಂತು ಅಂದರೆ ಬೆನೆಟ್ ಕೈಲೂ ಆಗ್ತಾಯಿಲ್ಲ, ಈ ಕಡೆಯಿಂದ ಕರಣ್ ಕೈಲೂ ಆಗ್ತಾಯಿಲ್ಲ. ಬರ್ಲೋ ಒಬ್ಬರು ಅಲ್ಪ ಸ್ವಲ್ಪ ನೋಡಿ ಕನ್ಸಿಸ್ಟೆಂಟಾಗಿ ಆಡಿರೋ ವಿಚಾರ ಬಂತು ಅಂತಂದರೆ ಅಲ್ಪ ಸ್ವಲ್ಪ ರನ್ ಹೊಡೆದವ್ರೆ ಅಂತಂದರೆ ಮಿಡ್ ಆರ್ಡ್ರಲ್ಲಿ ಲೋವರ್ ಮಿಡ್ ಆರ್ಡ್ರಲ್ಲಿ ಬರುವಂಥ ಬರ್ಲನೇ ಹೊಡೆದಿರೋದು. ಆಲ್ಮೋಸ್ಟ್ 3 ಮ್ಯಾಚ್ ಕೂಡ ಒಂದು ಅಲ್ಪ ಸ್ವಲ್ಪ ಕಾಂಟ್ರಿಬ್ಯೂಷನು. ಆ್ಯಂಡ್ ಇವತ್ತು ಸ್ವಲ್ಪ ಜಾಸ್ತಿನೇ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಎಕ್ಸ್ಪೆಕ್ಟೇಷನ್ ಇರೋದು ಮೇಯರ್ಸ್ ಮೇಲೆ, ಬೆನೆಟ್ ಮೇಲೆ, ಆ್ಯಂಡ್ ಸಿಕಂದರ್ ರಾಜಾ ಮೇಲೆ, ಕರುಣ್ ಮೇಲೆ. ಸೊ ಆಡ್ತಿರೋದೇ ಯಾರೋ ಅಲ್ಲಿ, ಎಕ್ಸ್ಪೆಕ್ಟೇಷನ್ ಇದ್ದಿದ್ದೇ ಯಾರೋ. ಲೆವಾನ್ಸ್ ಬಂದ್ಬಿಟ್ಟು ಹೊಡಿಬೇಕಲ್ಲಿ ಇವ್ರಿಗೆ ಬಿಟ್ಟರೆ, ಅವ್ರು ಬಂದ್ಬಿಟ್ಟು ಆಡಬೇಕಲ್ಲಿ ಬ್ಯಾಟಿಂಗ್ನಲ್ಲಿ. ಬ್ಯಾಟಿಂಗ್ ಫೈಲ್ಯೂರ್, ಕಂಪ್ಲೀಟ್ ಬ್ಯಾಟಿಂಗ್ ಫೈಲ್ಯೂರ್ ಅಂತಲೇ ಹೇಳ್ತೀನಿ. 3 ಮ್ಯಾಚಲ್ಲೂ ಬ್ಯಾಟಿಂಗ್ ಫೈಲ್ಯೂರ್. ಬೌಲಿಂಗ್ ಪರವಾಗಿಲ್ಲ, ಓಕೆ, ಅವರ ಸ್ಟ್ಯಾಂಡರ್ಡ್ಸ್ಗೆ ಪರವಾಗಿಲ್ಲ, ಚೆನ್ನಾಗೇನೆ ಮಾಡಿದ್ದಾರೆ ಅಂತ ಅನಿಸುತ್ತೆ. ಬಟ್ ಕಂಪ್ಲೀಟ್ ಬ್ಯಾಟಿಂಗ್ ಫೈಲ್ಯೂರ್ ಆಗಿರೋದನ್ನೇ ಅವರು ಈ ಸೀರೀಸ್ನ ಇಷ್ಟೊಂದು ವರ್ಸ್ಟಾಗಿ ಸೋಲೋದಕ್ಕೆ ಕಾರಣ ಆಗಿರೋದು. ಹತ್ರ ಬಂದಿದ್ದೇನು ಬೇಜಾರು ಆಗ್ತಿರ್ಲಿಲ್ಲ ಗುರು, ಅವ್ರಿಗೂ ಬೇಜಾರು ಆಗ್ತಿರ್ಲಿಲ್ಲ. ಹತ್ರ ಬಂದ್ಬಿಟ್ಟು ಗೆಲ್ಲುವಂಥ ಒಂದು ಇಂಟೆಂಟ್ ಇಟ್ಕೊಂಡು ಒಂದು ಹೆವಿ ಜಲಕ್ಗಳನ್ನ ಕೊಟ್ಕೊಂಡಿದ್ದು ಒಂಥರ ಬಾಯಿಗೆ ಬರ್ಸೋ ಥರ ಏನೋ ಮಾಡಿತ್ತು ಅಂದರೆ, ಮ್ಯಾಚಲ್ಲಿ ಎಕ್ಸೈಟ್ಮೆಂಟ್ನ ಕ್ರಿಯೇಟ್ ಮಾಡಿತ್ತು ಅಂದರೆ ಅಲ್ಲ. ಫಸ್ಟ್ ಆಫ್ ಆಲು ಎಲ್ಲ ಕನ್ನಡ ಕಮೆಂಟ್ರಿಗೆ ಅಡಿಕ್ಟ್ ಆಗಿಬಿಟ್ಟವ್ರೆ, ಕನ್ನಡ ಆಡಿಯನ್ಸ್ ಎಲ್ಲ ಕನ್ನಡ ಕಮೆಂಟ್ರಿಗೆ ಅಡಿಕ್ಟ್ ಆಗಿಬಿಟ್ಟವ್ರೆ. ಯಾರು ನೋಡೋವಂಥ ಉದ್ದೇಶನೇ ಇಲ್ಲ ಅಲ್ಲಿ. ಮ್ಯಾಚ್ನ ನೋಡಬೇಕು ಅಂತಲೇ ಅನ್ನಿಸ್ತಾ ಇಲ್ಲ ಯಾರಿಗೂ ಅಲ್ಲಿ. ಆ ಕಿತ್ತೋಗಿರೋ ಕಮೆಂಟ್ರಿನ ಮಾಡ್ತಾವ್ರೆ, ಆ ಕಿತ್ತೋಗಿರೋ ಗ್ರಾಫಿಕ್ಸ್ನ ತೋರಿಸ್ತವ್ರೆ, ಒಳ್ಳೆ ಅಜೀಬಾಗೆ ಬ್ರಾಡ್ಕಾಸ್ಟ್ನ ಮಾಡ್ತಾವ್ರೆ. ಅದ್ರಲ್ಲಿ ಕಿತ್ತೋಗಿರೋ ಕಮೆಂಟ್ರಿ ನೋಡ್ಕೊಂಡು ಮ್ಯಾಚ್ ನೋಡ್ದಂಗೆ ಆಗ್ತಾ ಇಲ್ಲ ಗುರು ನಮಗೆ. ಎಲ್ಲ ಕನ್ನಡ ಕಮೆಂಟ್ರಿಗೆ ಅಡಿಕ್ಟ್ ಆಗಿಬಿಟ್ಟು ಮ್ಯಾಚ್ ನೋಡ್ದಂಗೆ ಆಗ್ತಾ ಇಲ್ಲ. ಆ ಕಿತ್ತೋಗಿರೋ ಬ್ರಾಡ್ಕಾಸ್ಟು ಜೊತೆಗೆ ಕಿತ್ತೋಗಿರೋಂಥ ಮ್ಯಾಚು ಅಂದರೆ ಕಾಂಪಿಟೇಷನ್ ಇಲ್ದಿರೋಂಥ ಮ್ಯಾಚು, ತೀರಾ 1-2 ಮ್ಯಾಚು, 3 ಮ್ಯಾಚು ಅದೇ ಥರ 1-2 ಮ್ಯಾಚು. ಯಾವ ಮಗುಂಗೆ ನೋಡೋಕೆ ಮನ್ಸು ಬರುತ್ತೆ? ಏನಾರು ಒಂದು ಸ್ವಲ್ಪ ಮಜಾ ಇತ್ತು ಅಂತಂದರೆ ಅದರಲ್ಲಿ ಬೇರೆ ಸೀನಿಯರ್ ಕ್ರಿಕೆಟರ್ಸ್ ಇಲ್ಲ ಅಲ್ಲಿ, ಎಲ್ಲ ಯಂಗ್ ಕ್ರಿಕೆಟರ್ಸ್ಗಳು, ಹೊಸದಾಗಿ ಬಂದಿರುವಂಥ ಕ್ರಿಕೆಟರ್ಸ್ಗಳು. ರಿಸಲ್ಟ್ ಕಣ್ಮುಂದೆ ಇರಬೇಕಾದ್ರೆ ಜೊತೆಗೆ ನಮ್ಗೆ ಇಷ್ಟ ಆಗ್ತಾ ಇಲ್ಲ ಅಂತಂದರೆ ಕಮೆಂಟ್ರೂ ಕೂಡ ನಮ್ದಲ್ಲ, ಬ್ರಾಡ್ಕಾಸ್ಟು ಕೂಡ ನೆಟ್ಗೆ ಆಗ್ತಾ ಇಲ್ಲ. ಸೊ ಎಲ್ಲ ಒಂಥರ ಅಗೇನ್ಸ್ಟ್ ಆಗಿದ್ದಾಗ ಮ್ಯಾಚ್ನ ಯಾರು ನೋಡೋದಕ್ಕೆ ಇಷ್ಟಪಡೋದಿಲ್ಲ. ಬಿಡಿ, ಇನ್ನೇನು ಹೇಳೋದಕ್ಕಾಗುತ್ತೆ. ಜಾಸ್ತಿ ಜಿಂಬಾಬ್ವೆಗೆ ಉಗಿಯೋಕ್ಕೂ ಕೂಡ ಆಗಲ್ಲ, ಯಾಕಂದರೆ ಒಂಥರ ಬೆಳೀತಾ ಇರೋವಂಥ ನೇಷನ್ ಕ್ರಿಕೆಟ್ ಅಂತ ಬಂದಾಗ. ಸೊ ನಿಮ್ಗೆ ಏನಿಸ್ತಪ್ಪ ಈ ಸೀರೀಸು ಕಾಮೆಂಟ್ ಸೆಕ್ಷನಲ್ಲಿ ಹಾಕ್ರಿ. ವೈಟ್ ವಾಶ್ ಮಾಡಿದರೆ ಶ್ರೇಯಸ್ ಅಯ್ಯರ್ಗೆ ಶಬಾಷ್ ಹೇಳಲೇಬೇಕು. ಯಾಕಂದರೆ ಸಿಕ್ಕಾಪಟ್ಟೆ ತೆಗಳಿದ್ವಿ ನಾವು ಅವ್ರಿಗೆ ಲಾಸ್ಟ್ ಸೀರೀಸಲ್ಲೆಲ್ಲ. ಇವಾಗ ಸೀರೀಸ್ನ ಗೆಲ್ಸಿದ್ದಾರೆ ಗುರು, ವೈಟ್ ವಾಶ್ ಮಾಡಿಸಿದರೆ ಒಬ್ಬಿಯಸ್ಲಿ ಕ್ರೆಡಿಟ್ ಕೊಡಲೇಬೇಕು ಶ್ರೇಯಸ್ ಅಯ್ಯರ್ಗೂ ಕೂಡ ಆಸ್ ಎ ಕ್ಯಾಪ್ಟನ್. ದೊಡ್ಡ ಸೀರೀಸ್ ಏನಲ್ಲ ಇದು, ಬಟ್ ಯಾರೋ ಕ್ರೆಡಿಟ್ ಕೊಡಲೇಬೇಕು.